ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಸ್, ಬನ್ನಿ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತೀನಿ. ಇವತ್ತಿನ ಬ್ಲಾಗ್ ಆಕ್ಚುಲಿ ತುಂಬಾನೇ ಇನ್ಫಾರ್ಮೇಟಿವ್ ಬ್ಲಾಗ್ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ದಿನ ನಾನು ನಿಮಗೆ MACclite ಅವ್ರದ್ದು ಕಾಸ್ಟ್ ಐರನ್ ಪಾತ್ರೆಗಳನ್ನು ರಿವ್ಯೂ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಎಸ್ ಸ್ನೇಹಿತರೆ, ಐರನ್ ಪಾತ್ರೆಗಳನ್ನು ಉಪಯೋಗಿಸಿದ್ರೆ ಅದರಿಂದ ಆಗುವಂಥ ಬೆನಿಫಿಟ್ಸ್ ಏನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಬಂದು ಕಬ್ಬಿಣದ ಅಂಚನ್ನು ತರಿಸಿದ್ದೀನಿ, ಒಂದು ಗ್ರಿಲ್ ಪ್ಯಾನನ್ನು ತರಿಸಿದ್ದೀನಿ, ಆ ನಂತರ ಡೀಪ್ ಕಡಾಯಿಯನ್ನು ಕೂಡ ತರಿಸಿದ್ದೀನಿ. ಅದಲ್ಲದೆ ಸೆರಾಮಿಕ್ದು ನಾನಿಲ್ಲಿ ನಾನ್ ಸ್ಟಿಕ್ ಪಾತ್ರೆಯನ್ನು ಕೂಡ ತರಿಸಿದ್ದೀನಿ. ಆ ನಂತರ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಐಸ್ ಕ್ರೀಮ್ದು ಸಿಲಿಕಾನ್ ಮೌಲ್ಡ್ಸ್ ಅನ್ನು ಕೂಡ ತರಿಸಿದ್ದೀನಿ. ಇದಿಷ್ಟು ನಾನು ಇವತ್ತು ರಿವ್ಯೂ ಅನ್ನ ಕೊಡ್ತೀನಿ. ಕ್ವಾಲಿಟಿ ಸಕ್ಕತ್ತಾಗಿದೆ. ಸುನಿಮಾ ಹೇಳ್ತಾರೆ ಕೇಳಿ. ಏನಂದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಆ ಬಾಣ್ಲಿ ಅಂತೀರಾ, ಡೀಪ್ ಕಡಾಯಿ ಅಂತೀರಾ, ಎರಡು ಒಂದೇ. ಯಪ್ಪ ಎತ್ಬಿಟ್ಟು ನಾನು ಇದೇನು ನಮ್ಮ ಅಜ್ಜಿ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಈ ತರ ಗಟ್ಟಿ ಪಾತ್ರೆಗಳನ್ನ. ಏನ್ ವೆಯ್ಟ್ ಅನ್ನೋದು. ಹೌದು, ನಾನು ನೋಡ್ದಂಗೆ ಕಬ್ಬಿಣದ ಇಷ್ಟು ವೆಯ್ಟ್ ಇರೋದನ್ನ ನಾನು ನೋಡೇ ಇಲ್ಲಪ್ಪ. ತುಂಬಾ ಚೆನ್ನಾಯ್ತಲ್ಲ. ತಾತನ ಕಾಲದಲ್ಲಿ ನಮ್ಮ ತಾತ ಅಜ್ಜಿ ಎಲ್ಲಾನು ಇಂಥದ್ನ ತುಂಬಾ ಯೂಸ್ ಮಾಡ್ತಿದ್ರು. ಅದಕ್ಕೆ ಅವ್ರು ಬಿಗ್ಗೆಗಿದ್ರು. ಅದಕ್ಕೆ ಆಮೇಲೆ ನಮ್ಮಮ್ಮ ಅವರೆಲ್ಲ ಬಂದಂಗೆ ಎಸ್ತು ಬಿಟ್ರು ಆಚೆ ಕಡೆಗೆ. ಇವಾಗ ನೋಡಿ ತಿರ್ಗಿ ಅದೇ ರಿಪೀಟ್. ಹೌದು ಅಲ್ವಾ, ಓಲ್ಡ್ ಇಸ್ ಗುಡ್ ಅನ್ನೋದು. ಎಲ್ಲ ಹೆಚ್ಚು ಕಮ್ಮಿ 9,500 ಹತ್ತತ್ರ ಆಯ್ತು ಖರ್ಚು. ಸೊ ನೋಡಿ ತರ್ಸಿದೀನಿ. ಹಾ, ಓಪನ್ ಮಾಡೋಣ ಒಂದೊಂದು. ಸೊ ಮೊದಲನೇ ತರ್ಸಿರೋದು ಕಾಸ್ಟ್ ಐರನ್. ಸೊ ಸಾಮಾನ್ಯವಾಗಿ ಕಾಸ್ಟ್ ಐರನ್ ಈಗಲೂ ನಾನು ದೋಸೆ ತವ ಇರೋದು ನಂದು ಕಬ್ಬಿಣದೇ ಇರೋದು. ಸೊ ಕಬ್ಬಿಣದ ಹಂಚನ್ನೇ ಇಟ್ಕೊಂಡಿದೀನಿ. ಅದು ಚಪಾತಿ ಎಲ್ಲ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಇದು ನಾನೊಂದು ಕಾಸ್ಟ್ ಐರನ್ ದೋಸೆಗೆ ಅಂತ ತರಿಸಿದೀನಿ. ಸೊ ನೋಡಿ ಈ ರೀತಿ ಇದೆ, ನೀವು ನೋಡ್ತಾ ಇರ್ಬೋದು. ಸೊ 100% ಪ್ಯೂರ್ ಐರನ್ ಇಂದ ಮಾಡಿರುವಂತದ್ದು. ಅದೇ ರೀತಿ ಸಿಂಥೆಟಿಕ್ ಕೋಟಿಂಗ್ ಆಗ್ಲಿ ಕೆಮಿಕಲ್ ಆಗ್ಲಿ ಯೂಸ್ ಮಾಡಿಲ್ಲ. ಹಾಗೆ ಇದು 100% ಸೀಸನಿಂಗ್ ವೆಜಿಟೇಬಲ್ ಆಯಿಲ್ ಅಲ್ಲೇ ಮಾಡ್ಕೋಬಹುದು. ಈವನ್ ಮನೆಯಲ್ಲಿ ಬಳಸುವಂತ ಎಣ್ಣೆಯಲ್ಲೂ ಕೂಡ ನೀವು ಇದನ್ನ ಸೀಸನಿಂಗ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಸ್ನೇಹಿತರೆ, ನೀವು ಅಡಿಗೆ ಮಾಡಿದ್ರೆ ಇದರಲ್ಲಿ ತುಂಬಾ ಹೊತ್ತು ಇದು ಬಿಸಿಯಾಗೇ ಇರುತ್ತೆ, ಆಯ್ತಾ. ಸೊ ಬೇಗ ತಣ್ಣಗಾಗತ್ತೆ ಅಂತ ತೊಂದರೆ ಇಲ್ಲ. ಸೊ ಈವನ್ ಇದು ನಾನ್ ಸ್ಟಿಕ್ ತರನು ಕೂಡ ಕೆಲಸ ಮಾಡುತ್ತೆ. ಯಾಕಪ್ಪ ಅಂತ ಅಂದ್ರೆ ನಾವು ಸೀಸನಿಂಗ್ ಮಾಡ್ಕೋಬೇಕು ಅವಾಗ, ಆಯ್ತಾ. ಸೊ ಇದು ಒಂದು. ಆ ನಂತರ ಕಾಸ್ಟ್ ಐರನ್ದು ಡೀಪ್ ಕಡಾಯಿಯನ್ನ ತರಿಸ್ಕೊಂಡಿದೀನಿ. ಸೊ ಇದರಲ್ಲಿ ಸ್ನೇಹಿತರೆ ತುಂಬಾ ವೆರೈಟೀಸ್ ನಿಮ್ಗೆ ವರ್ಷನ್ ಸಿಗುತ್ತೆ. ಸೊ ನಾನು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಗೊತ್ತಾಗ್ತಿದ್ಯಾ, ಈ ರೀತಿ ಇರುತ್ತೆ. ಸೊ ಇದ್ರಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಸೊ ಇದು ಕೂಡ ಅಷ್ಟೇ ಸ್ನೇಹಿತರೆ. ಇದು ಬಂದು ಸ್ನೇಹಿತರೆ ಗ್ರಿಲ್ ಮಾಡ್ಕೊಳ್ಳಿಕ್ಕೆ. ನೀವು ಚಿಕನ್ ಆಗಿರ್ಬಹುದು, ನಾನ್ ವೆಜ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಎಲ್ಲವೂ ಕೂಡ ಗ್ರಿಲ್ ಮಾಡ್ಕೋಬಹುದು. ಟೋಸ್ಟ್ ಮಾಡ್ಲಿಕ್ಕೂ ಕೂಡ ಗ್ರಿಲ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು MACclite ಅವ್ರದ್ದು ಬಟರ್ ಸ್ಕಾಚ್ ಸೆರಾಮಿಕ್ ಪಾಟ್ ಅನ್ನ ತರಿಸ್ಕೊಂಡಿದೀನಿ. ಇದರಲ್ಲಿ ವೆಜ್ ಬಿರಿಯಾನಿ, ನಾನ್ ವೆಜ್ ಎಲ್ಲವೂ ಕೂಡ ಮಾಡ್ಬೋದು. ಸಾಂಬಾರ್ ಮಾಡ್ಬೋದು, ಒಗ್ಗರಣೆಗೆ ಯೂಸ್ ಮಾಡ್ಬೋದು. ಕುಕಿಂಗ್ ಮಾಡ್ಬೇಕು ಅಂದ್ರೆ ತುಂಬಾ ಪ್ಲೆಸೆಂಟ್ ಆಗಿ ಕಾಣ್ಬೇಕಲ್ವಾ. ಸೊ ಹಾಗಾಗಿ ಈ ರೀತಿ ಎಲ್ಲಾನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಹಾಗೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ಕೂಡ ನಮಗೆ ಡೀಟೇಲ್ ಆಗಿ ಇದರಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈಗ ಇದಿಷ್ಟು ತರಿಸಿದೀನಿ. ಒಂದೊಂದು ಓಪನ್ ಮಾಡ್ತೀನಿ ನೋಡಿ ಸ್ನೇಹಿತರೆ ನಾನು. ನೋಡಿ ಈ ರೀತಿ ಇದೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಎಲ್ಲ ಕೂಡ ಗುಡ್ ರಿವ್ಯೂಸ್ ಅನ್ನ ಕೊಟ್ಟಿದ್ರು. ನಾನು ತರಿಸ್ಕೊಂಡಿರೋದು ತುಂಬಾ ಚೆನ್ನಾಗಿದೆ. ಗ್ರಾನೈಟ್ ಫಿನಿಶಿಂಗ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಇದನ್ನ ನಾವು ಇದಕ್ಕೂ ಯೂಸ್ ಮಾಡ್ಬೋದು, ಏನು ಎಲೆಕ್ಟ್ರಿಕ್ ಕೂಡ ಯೂಸ್ ಮಾಡ್ಬೋದು. ಆಸ್ ವೆಲ್ ಆಸ್ ನಾವು ಇದನ್ನ ಸ್ಟವ್ ಮೇಲೂ ಕೂಡ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಒಂದು ಇದು ಕೂಡ ಕೊಟ್ಟಿದ್ದಾರೆ, ಹ್ಯಾಂಡಲ್. ಚೆನ್ನಾಗಿದೆ, ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದು ಸ್ನೇಹಿತರೆ ಬಟರ್ ಸ್ಕಾಚ್ ನಾನ್ ಸ್ಟಿಕ್. ಇದು ಕೆಮಿಕಲ್ ಫ್ರೀ, ಹಾಗೆ ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿ ಹಾನಿಕಾರಕ ಅಲ್ಲ. ಯಾಕಂತ ಅಂದ್ರೆ ಇದು PFOA ಇದೆ, ಲ್ಯಾಬ್ರೇಟರಿಯಿಂದ ಕೂಡ ಟೆಸ್ಟ್ ಮಾಡಿ ಸರ್ಟಿಫೈಡ್ ಮಾಡಿದೆ. ಇದರಿಂದ ಯಾವುದೇ ರೀತಿ ನಿಮಗೆ ಹಾನಿಕಾರಕ ಅಲ್ಲ ಅಂತ. ಸೊ ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡಬೇಕಾದ್ರೆ ವುಡನ್ ಸ್ಪ್ಯಾಚುಲಾನ ಯೂಸ್ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ ಎಲೆಕ್ಟ್ರಿಕ್ ಹಾಗೂ ಗ್ಯಾಸ್ ಮೇಲೆ ಎರಡೂ ಕೂಡ ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿದೆ ಇದು. ಸೊ ನೋಡಿ ಯಾವ ರೀತಿ ಇದೆ ಅಂತ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ. ನೋಡಿ ಬ್ಯಾಕ್ ಸೈಡ್ ನೋಡಿ ಯಾವ ರೀತಿ ಇದೆ ಅಂತ. A1 ಕ್ವಾಲಿಟಿ ತುಂಬಾ ಚೆನ್ನಾಗಿದೆ.
ಇದು ನೋಡಿ, ಇದು ಬಾಂಡ್ಲಿ, ಇದು ಡೀಪ್ ಕಡಾಯಿ ಅಂತ ಕೂಡ ಕರಿಬೋದು. ಇದು 26 ಸೆಂಟಿಮೀಟರ್ ಡಯಾಮೀಟರ್ ಇದೆ ಸ್ನೇಹಿತರೆ. ಇದರಲ್ಲಿ ನೀವು ಫ್ರೈ ಮಾಡಲಿಕ್ಕೆ, ಈವನ್ ಏನಾದರೂ ರೆಸಿಪಿ ಮಾಡಲಿಕ್ಕೆ, ಪಲ್ಯ ಒಗ್ಗರಣೆ ಹಾಕಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಈ ಐರನ್ ಕಡಾಯಿದು ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಯೂಸ್ ಮಾಡ್ಬೋದು, ಹಾಗೆ ಗ್ಯಾಸ್ ಒಲೆ ಮೇಲೆ ಯೂಸ್ ಮಾಡ್ಬೋದು. ಡೈರೆಕ್ಟ್ ಆಗಿ ಬೆಂಕಿ ಅಂದರೆ ಹಳ್ಳಿಗಳಲ್ಲಿ ಒಲೆ ಇಡ್ತಾರೆ ನೋಡಿ, ಅದ್ರ ಮೇಲೂ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಹಾಗೆ ಇದರಲ್ಲಿ ಅಡುಗೆ ಮಾಡಿದ್ರೆ ತುಂಬ ಹಾಗೆ ಬಿಸಿಯಾಗಿರುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಈ ಕಾಸ್ಟ್ ಐರನ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಕಬ್ಬಿಣದ ಅಟ್ಯಾಚ್ ಇಲ್ಲ, ಒಂದೇ ಇದರಲ್ಲಿ ಕಟಿಂಗ್ ಮಾಡಿರೋಂಥದ್ದು. ಸೊ ತುಂಬಾ ಚೆನ್ನಾಗಿದೆ. ಸೊ ಇದೊಂದು ಐಸ್ ಕ್ರೀಮ್ ಇದನ್ನ ತರಿಸಿದೀನಿ. ಸೊ ಇದು ಆಕ್ಚುಲಿ ಸಚ್ಚು ಇವಾಗ ಸಮ್ಮರ್ ಆಗಿರೋದ್ರಿಂದ ಐಸ್ ಕ್ರೀಮ್ ಕೇಳ್ತಾನೆ ಇರ್ತಾನೆ, ಅವನೇ ಮಾಡ್ಕೊಂಡ್ಬಿಡ್ತಾನೆ. ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಲ್ವಾ, ಸೊ ಅವನೇ ಮಾಡ್ಕೊಳ್ತಾನೆ. ಚೆನ್ನಾಗಿದೆ. ಬನ್ನಿ ಈಗ ಇದನ್ನ ಯಾವ ರೀತಿ ಯೂಸ್ ಮಾಡೋದು, ಮೇಂಟೆನೆನ್ಸ್ ಯಾವ ರೀತಿ ಅನ್ನೋದು ಕೂಡ ತೋರಿಸ್ತೀನಿ. ಸೊ ತುಂಬಾ ನಿಮ್ಗೆ ಯೂಸ್ಫುಲ್ ಆಗಿರುವಂತ ಪ್ರಾಡಕ್ಟ್ ಸ್ನೇಹಿತರೆ. ನೀವು ಇದೇ ರೀತಿ ಕಾಸ್ಟ್ ಐರನ್ ತೆಗೆದುಕೊಳ್ತೀನಿ ಅಂದ್ರೆ ನಾನು ಹೇಳಿದ್ನಲ್ಲ, 150, 200 ವರ್ಷ, 300 ವರ್ಷ ಬೇಕಾದ್ರೂ ಬರುತ್ತೆ, ಹಾಳಾಗೋದಿಲ್ಲ, ಹಾಗೆ ಇರುತ್ತೆ. ಸೊ ಬನ್ನಿ ಈಗ ತೋರಿಸ್ತೀನಿ. ಸೊ ಇದನ್ನು ಯಾವ ರೀತಿ ಫಸ್ಟ್ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸಿಂಕಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ಅಂಚಿಗೆ ಈ ರೀತಿ ನೀಟಾಗಿ ಸ್ವಲ್ಪ ವಾಶ್ ಮಾಡ್ಕೊಂಡಿದ್ದೀನಿ. ಆ ನಂತರ ಈ ರೀತಿ ನಾರ್ಮಲ್ ಪ್ರಿಲ್ ಯಾವುದಿದೆ ಅದನ್ನು ತೆಗೆದುಕೊಂಡು ಲಿಕ್ವಿಡ್ ಸೋಪಲ್ಲಿ ಚೆನ್ನಾಗಿ ಉಜ್ಕೊಳ್ಳಿ, ಆಯಿತಾ. ಚೆನ್ನಾಗಿ ಈವನ್ ಬಾರ್ ಸೋಪಲ್ಲಿ ಕೂಡ ಹಾಕೊಂಡು ಉಜ್ಕೋಬೋದು, ತೊಂದರೆ ಇಲ್ಲ. ಚೆನ್ನಾಗಿ ಉಜ್ಕೋಬೇಕು. ಉಜ್ಜಾದ ನಂತರ ನಾನು ಇದನ್ನು ಮತ್ತೆ ಇನ್ನೊಮ್ಮೆ ನಾನು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಈಗ ನಿಮ್ಮ ಹತ್ರ ಇಟ್ಟಿಗೆ ಪುಡಿ ಇತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಇಟ್ಟಿಗೆ ಪುಡಿಯನ್ನು ಕೂಡ ಹಾಕಿ ಉಜ್ಕೋಬೋದು, ತೊಂದರೆ ಇಲ್ಲ ಸ್ನೇಹಿತರೆ. ಈಗ ನೋಡಿ ಇದಾಯ್ತಲ್ವಾ. ಸೊ ಇದೇ ರೀತಿ ಬಾಂಡ್ಲಿಯನ್ನು ಅಷ್ಟೇ ಸ್ನೇಹಿತರೆ ಸೇಮ್ ಲಿಕ್ವಿಡ್ ವಾಷರಲ್ಲಿ ತೆಗೆದುಕೊಂಡು ನೀಟಾಗಿ ಇದನ್ನು ವಾಶ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬಾ ವೆಯ್ಟ್ ಇದೆ. ನಾನು ಹೇಳಲಿಲ್ವಾ ಇನ್ನೂ 300 ವರ್ಷ ಆರಾಮಾಗಿ ಬರುತ್ತೆ ಅಂತ. ಡೆಫಿನೆಟ್ಲಿ ಬರುತ್ತೆ. ಯೂಸ್ ಮಾಡಿ ಬೇಜಾರಾಗಿ ನೀವು ಬಿಸಾಕಬೇಕು, ಅಷ್ಟು ಚೆನ್ನಾಗಿದೆ. ಸೊ ಈಗ ಒಂದು ಬಟ್ಟೆ ತೆಗೆದುಕೊಂಡು ನೀಟಾಗಿ ಇದನ್ನೆಲ್ಲ ಒರೆಸ್ಕೊಳ್ಳೋಣ ನೋಡಿ. ಈ ರೀತಿ ಕ್ಲೀನಾಗಿ ಇದನ್ನು ಒಂಚೂರು ಕೂಡ ತೇವ ಇಲ್ಲದ ಹಾಗೆ ನಾವು ಇದನ್ನು ವೈಪ್ ಮಾಡ್ಕೋಬೇಕು. ಆ ನಂತರ ಹಿಂಭಾಗದಲ್ಲೂ ಅಷ್ಟೇ ನೋಡಿ ನೀಟಾಗಿ ಈ ರೀತಿ ವೈಪ್ ಮಾಡ್ಕೊಂಡಿದ್ದೀನಿ. ಆ ನಂತರ ಇದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಎಣ್ಣೆ, ಈಗ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಒಂದು ಟಿಶ್ಯೂ ಪೇಪರ್ ಅಥವಾ ಯಾವುದಾದ್ರೂ ಬ್ರಷ್ ಸಹಾಯದಿಂದನೂ ಕೂಡ ನೀವು ನೀಟಾಗಿ ಒರೆಸ್ಕೋಬೋದು. ಇವನ್ ಒಂದು ಬಟ್ಟೆ ಇದ್ದರೂ ಕೂಡ ಪರವಾಗಿಲ್ಲ. ನೀಟಾಗಿ ಸುತ್ತಲೂ ಈ ರೀತಿ ಎಣ್ಣೆಯನ್ನು ಸವರ್ಕೊಳ್ಳಿ. ಸವರಿದ ನಂತರ ಕಡಿಮೆ ಫ್ಲೇಮನ್ನು ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಹೊಗೆ ಬರೋ ತನಕ ಕಾಯಲಿಕ್ಕೆ ಬಿಟ್ಬಿಡಬೇಕು ಸ್ನೇಹಿತರೆ. ನೆನಪಲ್ಲಿರಲಿ, ಚೆನ್ನಾಗಿ ಕಾಯಬೇಕಿದು. ಸೊ ಆ ನಂತರ ನಾನೇನು ಮಾಡ್ತೀನಿ, ಇದು ಸಣ್ಣದಾಗಿ ಹೊಗೆ ಬರ್ತಿದೆ ಅಲ್ವಾ, ಈಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಡಲೆಬೇಳೆ, ಉದ್ದಿನಬೇಳೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾವು ಯಾವಾಗಲೂ ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಇದ್ರ ಜೊತೆಗೇನೆ ನಾನು ಮಿಕ್ಕೆಲ್ಲ ಸಾಮಗ್ರಿಗಳನ್ನ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, ಫಸ್ಟು ಹಸಿರು ಮೆಣಸಿನಕಾಯಿ, ಆ ನಂತರ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇಮಿಡಿಯೇಟು ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಇವಾಗ ಏನಾಗುತ್ತೆ ಅಂದರೆ ಈರುಳ್ಳಿ ಹಾಕಿದಾಗ ಚೆನ್ನಾಗದು ಕಾಸ್ಟ್ ಆಗುತ್ತೆ. ಕಾಸ್ಟ್ ಐರನ್ ಯಾವ ರೀತಿ ವರ್ಕ್ ಮಾಡುತ್ತೋ ಕೋಟಿಂಗ್ ಆಗಿ ಕೆಲಸ ಮಾಡುತ್ತೆ. ಇದಕ್ಕೆ ಅಂತಲ್ಲ ಸ್ನೇಹಿತರೆ, ನೀವು ಯಾವುದೇ ಹಬ್ಬದ ತೆಗೆದುಕೊಂಡ್ರು ಕೂಡ ಈರುಳ್ಳಿಯನ್ನು ಸವರ್ಬಿಟ್ಟು ದೋಸೆ ಹಾಕೋದೇ ಆಗಲಿ ಅಥವಾ ಇನ್ನೇನಾದರೂ ಫ್ರೈ ಮಾಡೋದೇ ಆಗಲಿ ಮಾಡಿಕೊಂಡ್ರೆ ಯಾವುದೇ ರೀತಿ ಅದು ಕಚ್ಕೊಳ್ಳೋದಿಲ್ಲ, ಆಯಿತಾ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕ್ಯಾರೆಟ್ ಮತ್ತು ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ಅಷ್ಟೇ ಸ್ನೇಹಿತರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಹಾಕಬೇಕಾಯ್ತಾ, ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೂಡ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಮತ್ತು ಕಬ್ಬಿಣದಾಗಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ, ಆಯಿತಾ. ಒಂದು 70% ಆಗಿದೆ ಅಂದಾಗಲೇ ನೀವು ಇಮಿಡಿಯೇಟ್ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚಿಬಿಡಿ. ಆ ಬಿಸಿಗೇನೆ ಇನ್ನು ಮಿಕ್ಕಿದ 30% ಆಗಿಬಿಡುತ್ತೆ. ಇದೊಂದು ಟಿಪ್ಸು ಸ್ನೇಹಿತರೆ. ಸೊ ಈಗ ನೋಡಿ ನೀಟಾಗಿ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 6 ನಿಮಿಷ ಬೇಯಿಸ್ಕೊಳ್ತೀನಿ. ಇಷ್ಟು ಪಲ್ಯ ನಮ್ಮ ಮನೇಲಿ ಕಂಪ್ಲೀಟಾಗಿ ಒಂದು ಟೈಮ್ಗೆ ಆಗುತ್ತೆ ಸ್ನೇಹಿತರೆ. ಇದಕ್ಕೊಂಚೂರು ಕೂಡ ನಾನು ನೀರನ್ನು ಹಾಕ್ತಾ ಇಲ್ಲ. ನೋಡಿ, ಕಬ್ಬಿಣದ ಪಾತ್ರೆಯನ್ನು ಉಪಯೋಗಿಸಿ ಮಾಡೋದ್ರಿಂದ ನಮಗೆ ಕಬ್ಬಿಣದ ಅಂಶ ದೇಹಕ್ಕೆ ಹೇರಳವಾಗಿ ಸಿಗುತ್ತೆ. ಈಗ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 70% ಈಗ ಆಲ್ರೆಡಿ ಆಗಿದೆ. ಈಗ ಇಮಿಡಿಯೇಟು ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಸೈಡಲ್ಲಿ ಎತ್ತಿಟ್ಬಿಡ್ತೀನಿ. ಸಾಕು ಸ್ನೇಹಿತರೆ, ಆರಾಮ್ಸೆ ಇದು ಚೆನ್ನಾಗಿ ಫ್ರೈ ಆಗಿರುತ್ತೆ. ನೆಕ್ಸ್ಟ್ ಇದು ಸೆರಾಮಿಕ್ದು ಒಂದು ಪಾತ್ರೆ ತೆಗೆದುಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು ನಾರ್ಮಲ್ ಡಿಶ್ ವಾಷರಲ್ಲಿ ವಾಶ್ ಮಾಡಿಬಿಟ್ಟು ನಾರ್ಮಲ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಆ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ನಂತರ ಒಂದು 2 ಪೀಸ್ನಷ್ಟು ಚಕ್ಕೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಚಕ್ಕೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ ಸ್ನೇಹಿತರೆ. ಈಗ ಇದಕ್ಕೆ ನಾನು ನೆಕ್ಸ್ಟು
ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 15ರಿಂದ 20 ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಿಕ್ತಿದ್ರೆ ಅದ್ರ ಕ್ರಂಚಿನೆಸ್ ಒಂಥರ ಚೆನ್ನಾಗಿರುತ್ತೆ, ಅದ್ರ ಮಜಾನೇ ಬೇರೆ. ಈಗ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಒಂದು 2 ಕಟ್ ಮಾಡಿದ್ದೀನಿ, ಕ್ಯಾರೆಟು 1, ಕ್ಯಾಪ್ಸಿಕಮ್ 1, ಇಷ್ಟು ಒಟ್ಟಿಗೆ ಹಾಕ್ಕೊಬಿಡ್ತೀನಿ ನಾನು. ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇದು ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆನಪಲ್ಲಿರಲಿ ಸ್ನೇಹಿತರೆ, ಫ್ರೈ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಲೋ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಫ್ರೈ ಮಾಡಬೇಡಿ. ಈಗ ನಾನೇನು ಮಾಡ್ತೀನಿ, ಫೈನ್ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಉದ್ರುದ್ರಾಗಿದೆ. ಈ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಸುಮಾರು ಒಂದು 2 ಕಪ್ನಷ್ಟು ರೈಸ್ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆ ನಂತರ ಇಲ್ಲಿ ಕಾಳು ಮೆಣಸಿನ ಪುಡಿ ಸುಮಾರು ಒಂದು ಅರ್ಧ ಟೀ ಸ್ಪೂನ್ನಷ್ಟು, ಯಾಕಂದರೆ ನಾವು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಗರಂ ಮಸಾಲ ಒಂದು 1/4 ಟೀ ಸ್ಪೂನ್ಗಿನ್ನ ಕಡಿಮೆ, ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಈಸಿ ರೆಸಿಪಿ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ರುಚಿಯಾಗುತ್ತೆ. ನಮ್ಮನೇಲಂತೂ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಸ್ನೇಹಿತರೆ. ನನ್ನ ಮಗನಿಗಂತೂ ಪ್ರಾಣ ಈ ರೆಸಿಪಿ ಅಂದರೆ. ಸೊ ಈಗ ಸ್ಟವನ್ನು ಆಫ್ ಮಾಡಿ ಕೆಳಗೆ ಇಳಿಸ್ಕೊಳ್ತೀನಿ ಆಯಿತಾ. ಈಗ ನೆಕ್ಸ್ಟ್ ರೆಸಿಪಿಯಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಮಾಡ್ತೀನಿ. ಸೊ ಡೀಪ್ ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಡೀಪ್ ಕಡಾಯಿಲಿ ಎಲ್ಲ ರೆಸಿಪಿನೂ ನೀವು ಮಾಡ್ಕೋಬೋದು ಸ್ನೇಹಿತರೆ. ಚೆನ್ನಾಗಿ ಎಣ್ಣೆ ಕಾದ ನಂತರ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದ್ದಂಗೆ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ. ನೋಡಿ, ಈರುಳ್ಳಿ ಇಲ್ಲಿ ಬಾಕ್ಸ್ ರೀತಿ ಕಟ್ ಮಾಡಿಕೊಂಡು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, ಸುಮಾರು 2. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ತಕ್ಷಣವೇ ನಾನೇನು ಮಾಡ್ತೀನಿ, ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು 1/4 kg ಬೀನ್ಸು ಮತ್ತು 1/4 kg ಕ್ಯಾರೆಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಈಸಿ ರೆಸಿಪಿ ಹಾಗೂ ಆರೋಗ್ಯಕರವಾದಂಥ ರೆಸಿಪಿ ಅಂತ ಹೇಳ್ಬೋದು. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಿಮ್ಗೆ ಬೇಕು ಅಂತಂದರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಕೂಡ ಫ್ರೈ ಮಾಡ್ಕೋಬೋದು. ಈಗ ನೋಡಿ, ಮೇಲ್ಗಡೆ ಪ್ಲೇಟ್ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸುಮಾರು ಒಂದು 8ರಿಂದ 10 ನಿಮಿಷ ಬೆಂದ ನಂತರ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊಳ್ತೀನಿ ಸ್ನೇಹಿತರೆ. ಈಗ ನೆಕ್ಸ್ಟು ಹಂಚನ್ನು ಇಟ್ಕೊಳ್ತೀನಿ. ಎಂಚು ಅಂತ ಕರೀತಾರೆ, ಹಂಚು ಅಂತ ಕೂಡ ಕರೀತಾರೆ ನಮ್ಮ ಕಡೆ. ಸೊ ಈಗ ಇದನ್ನು ಆಲ್ರೆಡಿ ಸೀಸ್ನಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲಿ ನಾನು ಹೇಳೋದ್ನಲ್ಲ ಅದೇ ರೀತಿ ಸೇಮ್ ಮೆಥಡಲ್ಲಿ ಸೀಸ್ನಿಂಗ್ ಮಾಡಿದ್ದೀನಿ. ಈಗ ಚಪಾತಿಯನ್ನು ಹಾಕಿ ಚೆನ್ನಾಗಿ ಇದನ್ನು 2 ಕಡೆ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಚಪಾತಿ ಅಲ್ಲದೇನೆ ನಾವೀಗ ಇದಕ್ಕೆ ನಾನೀಗ ಒಂದು ದೋಸೆ ಕೂಡ ಹಾಕಿ ತೋರಿಸ್ತೀನಿ. ನೆನಪಲ್ಲಿರಲಿ, ಎಲ್ಲ ಕಬ್ಬಣದಕ್ಕೂ ಕೂಡ ಸೇಮ್ ಒಂದೇ ಮೆಥಡಲ್ಲಿ ಸೀಸ್ನಿಂಗ್ ಮಾಡೋದು, ಯಾವುದೇ ರೀತಿ ಬೇರೆ ಮೆಥಡ್ ಇರೋದಿಲ್ಲ. ಇನ್ ಕೇಸ್ ನೀವೇನಾದರೂ ಪ್ರಾಡಕ್ಟನ್ನು ಬೈ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಈಗ ಒಂದು ಸೈಡ್ ಆಗಿದೆ ಅಲ್ವಾ. ಈಗ ಇನ್ನೊಂದು ಸೈಡ್ ಈ ರೀತಿ ಮಗ್ಚ್ ಹಾಕ್ಕೊಳ್ತಾ ಇದ್ದೀನಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಸ್ಪಾಂಜಿ ದೋಸೆ ರೆಡಿಯಾಗಿದೆ. ಈವನ್ ನೀವು ಇದಕ್ಕೆ ಮಸಾಲೆ ದೋಸೆ ಕೂಡ ಮಾಡ್ಕೋಬೋದು, ಇದರಲ್ಲೇನೆ ಇದೇ ಹಂಚನ್ನು ಉಪಯೋಗಿಸಿ. ಸೊ ಈಗ ನೋಡ್ತಾ ಇರ್ಬೋದು, ಕಬ್ಬಣದ ಪಾತ್ರೆಯನ್ನು ಉಪಯೋಗಿಸ್ಕೊಂಡು ನಾನು ಸುಮಾರು ಥರ ಡಿಶಸನ್ನು ತಯಾರು ಮಾಡಿದ್ದೀನಿ. ಇದಲ್ಲದೆ ನೆಕ್ಸ್ಟ್ ನಾನು ನಿಮಗೆ ಐಸ್ ಕ್ರೀಮ್ ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಹಾಗೆ ನೋಡಿ.